ಎಸ್ಎಸ್ಎಲ್ಸಿ ಪಿಯುಸಿ ವಾರ್ಷಿಕ ಪರೀಕ್ಷೆ ಸಮೀಪಿಸುತ್ತಿದೆ. ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಯುತ್ತಿವೆ. ಆದರೆ ಕಿಡಿಗೇಡಿಗಳು ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಲು ಮುಂದಾಗ್ತಿದ್ದಾರೆ. ಇಂಥವರನ್ನ ಮಟ್ಟ ಹಾಕಲು ಪಿಯು ಬೋರ್ಡ್ ಹೊಸ ತಂತ್ರಕ್ಕೆ ಮೊರೆ ಹೋಗಿದೆ. ಎಸ್ಎಸ್ಎಲ್ಸಿ ಆಯ್ತು, ಈಗ ಪಿಯು ಪ್ರಶ್ನೆ ಪತ್ರಿಕೆ ಸೋರಿಕೆ. ಎಸ್ಎಸ್ಎಲ್ಸಿ ದ್ವಿತೀಯ ಪಿಯು ವಿದ್ಯಾರ್ಥಿ ಜೀವನದ ಟರ್ನಿಂಗ್ ಪಾಯಿಂಟ್. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ವಿದ್ಯಾರ್ಥಿಗಳ ಜೀವನವೇ ಹಾಳಾಗ್ತಿದೆ. ರಾಜ್ಯ ಮಟ್ಟದ ಪೂರ್ವಭಾವಿ ಪರೀಕ್ಷೆ ನಡೆದಿದ್ದು ಜನವರಿ 6ರಂದು ಗಣಿತ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಶಿವಮೊಗ್ಗ, ಕಲಬುರಗಿಯಲ್ಲಿ ಪ್ರಶ್ನೆ ಪತ್ರಿಕೆ ವೈರಲ್ ಮಾಡಲಾಗಿತ್ತು. ಈ ಬಗ್ಗೆ ಟಿವಿ9 ಸುದ್ದಿ ಪ್ರಸಾರದ ಬಳಿಕ ಎಚ್ಚೆತ್ತುಕೊಂಡಿರುವ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ಮುಂದಿನ ಪರೀಕ್ಷೆಗೆ ಹೊಸ ತಂತ್ರಜ್ಞಾನ ಬಳಕೆ ಮಾಡಲು ಮುಂದಾಗಿದೆ. ಈಗ ಮುಂದಿನ ಪರೀಕ್ಷೆಗಳಿಗೂ ಸಹ ಈ ಹಿಂದೆ ಮಾಡಿದ್ದಕ್ಕಿಂತ ಕಠಿಣ ಕ್ರಮಗಳು ಕೈಗೊಳ್ತಾ ಇದ್ದೀವಿ. ಸೊ ದಟ್ ಈ ರೀತಿ ಘಟನೆಗಳು ಮುಂದೆ ಆಗದೇ ಇರುವುದಕ್ಕೆ ಎಲ್ಲ ರೀತಿಯಾದ ಮುಂಜಾಗ್ರತಾ ಕ್ರಮಗಳು ಇಲಾಖೆ ವತಿಯಿಂದ ನಡೆಸ್ತಾ ಇದ್ದೀವಿ. ಸುರಕ್ಷತೆ ಕ್ರಮಗಳು ನಾವು ಕೈಗೊಳ್ತೀವಿ. ಪ್ರತಿ ಪ್ರಶ್ನೆ ಪತ್ರಿಕೆ ಸಂಗ್ರಹಣಾ ಘಟಕಕ್ಕೂ ಒಂದು ಕೋಡ್ ಅಳವಡಿಕೆ ಮಾಡಲಿದ್ದಾರೆ. ಉದಾಹರಣೆಗೆ, ಒಂದು ಘಟಕದ ಪ್ರಶ್ನೆ ಪತ್ರಿಕೆಗಳಿಗೆ XYZ 123 ಅನ್ನೋ ರೀತಿ ಕೋಡ್ ಇರುತ್ತೆ. ಹಾಗೆ ಪ್ರತಿ ಪ್ರಶ್ನೆ ಪತ್ರಿಕೆಗಳಿಗೆ ಸಿರೀಸ್ ಇರುತ್ತೆ. ಈ ಪೈಕಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಇದು ಯಾವ ಘಟಕದ ಪ್ರಶ್ನೆ ಪತ್ರಿಕೆ, ಎಲ್ಲಿಂದ ಡಿಸ್ಪ್ಯಾಚ್ ಆಯಿತು, ಎಲ್ಲಿಗೆ ಹೋಗುತ್ತೆ, ಯಾವ ಕಾಲೇಜಿಗೆ ಹೋಗ್ತಿತ್ತು ಅನ್ನೋ ಕಂಪ್ಲೀಟ್ ಮಾಹಿತಿ ಬೋರ್ಡ್ಗೆ ಸಿಗಲಿದೆ. ಕೆಲವು ಸ್ಕೂಲ್ಗಳಿಂದ ಈ ಪ್ರಶ್ನೆ ಪತ್ರಿಕೆ ಹೊರಗಡೆ ಹೋಗಿರ್ತಕ್ಕಂಥ ಕಂಪ್ಲೇಂಟ್ ನಮ್ಗೆ ಬಂದಿದೆ. ಅದು ಯಾವ ಶಾಲೆಯಿಂದ ಹೋಗಿದೆ ಅಂತ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಯಾಕಂದರೆ ಪ್ರತಿ ಕ್ವಶನ್ ಪೇಪರಲ್ಲೂ ಸಹ ಆ ಸ್ಕೂಲ್ ಕೋಡ್ ಹಾಕಿರೋದ್ರಿಂದ ಯಾವ್ದಾದ್ರು ಒಂದು ಸ್ಕೂಲಿಂದ ಪತ್ರಿಕೆ ಹೊರಗಡೆ ಹೋಯಿತು ಅಂದರೆ ಆ ಪತ್ರಿಕೆ ನಂಬರು ಮತ್ತು ಯಾವ ಶಾಲೆದು ಅಂತ ಗೊತ್ತಾಗುತ್ತೆ. ಹಾಗಾಗಿ ನಮಗೆ ಸುಮಾರು 10 ಶಾಲೆಗಳಿಂದ ಆಗಿರ್ತಕ್ಕಂಥದ್ದು ನಾವು ಗಮನಿಸಿದ್ವಿ. ಇಮಿಡಿಯೇಟಾಗಿ ನಾವು ಪೊಲೀಸ್ ಕಂಪ್ಲೇಂಟ್ಸ್ ಹಾಕ್ಬಿಟ್ಟಿದ್ದೀವಿ. ಮತ್ತು ಪೊಲೀಸ್ನವರು ಈಗಾಗಲೇ ವಿಚಾರಣೆ ಪ್ರಾರಂಭ ಮಾಡಿ ಕೆಲವೆಲ್ಲ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿನ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋ ಕಿಡಿಗೇಡಿಗಳ ವಿರುದ್ಧವೂ ಇಲಾಖೆ ಸಮರ ಸಾರಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದು, ಕೆಲವು ಅಕೌಂಟ್ಗಳ ಮಾಹಿತಿ ನೀಡಿದೆ. ಜೊತೆಗೆ ತಂತ್ರಜ್ಞಾನ ಮೂಲಕ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಲು ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಶಿಕ್ಷಣ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ್ದು, ಕಿಡಿಗೇಡಿಗಳ ಬೇಟೆಗೆ ತಂತ್ರಜ್ಞಾನದ ಮೊರೆ ಹೋಗಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.